ಹಾಯ್ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಇಂಗ್ಲಿಷ್ ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ರಿವಿಷನ್ ಅನ್ನು ಮಾಡೋಣ. ಥರ್ಡ್ ಲೆಸನ್ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲಿಷ್. ಈಗಾಗಲೇ 5 ಸಿರೀಸ್ಗಳಾಗಿದ್ದು ಆ ಒಂದು ಸಿರೀಸ್ಗಳನ್ನು ಯಾರು ನೋಡಿಲ್ವೋ ಇಂಗ್ಲಿಷ್ ಪೆಡಗಾಗಿ ಪ್ಲೇಸ್ಗೆ ಹೋಗಿ ನೀವು ನೋಡ್ಬೋದು. ಮತ್ತು ನಾನು ಥರ್ಡ್ ಸಿರೀಸ್ನಲ್ಲಿ ನಾಟ್ ನೋಡದೆ ಗಡಿಬಿಡಿಯಲ್ಲಿ ಉತ್ತರವನ್ನು ರಾಂಗ್ ಹೇಳಿದ್ದೀನಿ. ಸೊ ಆ ಒಂದು ಕ್ವಶನನ್ನು ಕೂಡ ಕೊನೆಗೆ ಚರ್ಚಿಸೋಣ. ಮತ್ತು ಲೆಸನ್ ವೈಸ್ ನಾನು ರಿವಿಷನನ್ನು ಮಾಡ್ತಾ ಇದು ಥರ್ಡ್ ಲೆಸನ್ ಆಗಿದೆ. ಡೆಫಿನೆಟ್ಲಿ ನಿಮಗೆ 1 or 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಸೊ ಹೀಗಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪ ಟಫ್ ಲೆವೆಲ್ ಕ್ವಶನನ್ನು ನಾನು ತಂದಿದ್ದೀನಿ. ಬಿಕಾಸ್ ಈಸಿಯನ್ನು ಕಲಿತ್ರೆ ಏನು ಯೂಸ್ ಇಲ್ಲ. ಸೊ ಅದೇ ನಾವು ಟಫನ್ನು ಒಂದು ಕಲಿತ್ರೆ ಈಸಿ ಕ್ವಶನನ್ನು ನಾವು ಈಸಿಯಾಗಿ ಆನ್ಸರನ್ನು ಚೂಸ್ ಮಾಡಬಹುದು. ಹಾಗೆ ಟಫ್ ಕ್ವಶನನ್ನು ಕೂಡ ಅಟೆಂಪ್ಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ, ಹೌದಲ್ವಾ? ಸೊ ಈಗ ಕ್ವಶನನ್ನು ನೋಡೋಣ. ಫಸ್ಟ್ ಕ್ವಶನ್, ದ ಆಬ್ಜೆಕ್ಟಿವ್ ಆಫ್ ಡೈರೆಕ್ಟ್ ಮೆಥಡ್ ಈಸ್. ಡೈರೆಕ್ಟ್ ಮೆಥಡ್ದ ಒಂದು ಆಬ್ಜೆಕ್ಟಿವ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ಉತ್ತರ ಯಾವುದು? ಆಪ್ಷನ್ ಸಿ, ಟು ಡೆವಲಪ್ ಅ ಕಮಾಂಡ್ ಓವರ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಅಂದರೆ ಡೈರೆಕ್ಟ್ ಮೆಥಡಲ್ಲಿ ನಾವೇನು ಬರೀ ಇಂಗ್ಲೀಷನ್ನೇ ಮಾತ್ರ ಉಪಯೋಗಿಸ್ತೀವಿ, ಹೌದಲ್ವಾ? ಸೊ ಅದರಲ್ಲಿಯೇ ಮಗುವಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜಿನಲ್ಲಿಯೇ ಪರಿಣಿತಿ ಹೊಂದುವ ಹಾಗೆ ನಾವು ಮಾಡ್ತೀವಿ. ಇದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲಿದೆ. ಸೊ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಅಷ್ಟಲ್ಲದೆ ನೀವು ಪಾಯಿಂಟ್ ಮಾಡ್ಕೊಂಡ್ರೂ ಕೂಡ ಇನ್ನೂ ಈಸಿ ಅನಿಸುತ್ತೆ. ಇನ್ನು ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್, ದ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಡಾಪ್ಟೆಡ್ ಆ್ಯಟ್ ಪ್ರೆಸೆಂಟ್ ಇನ್ ಸ್ಕೂಲ್ ಕರಿಕ್ಯುಲಮ್ ಈಸ್. ಅಂದರೆ ಈಗ ಪ್ರೆಸೆಂಟ್ ಒಂದು ಸ್ಕೂಲ್ ಕರಿಕ್ಯುಲಮಲ್ಲಿ ಯಾವ ಒಂದು ಟೀಚಿಂಗ್ ಮೆಥಡನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ, ಫಂಕ್ಷನಲ್ ಕಮ್ಯುನಿಕೇಟಿವ್ ಅಪ್ರೋಚ್. ಯಾವುದು? ಫಂಕ್ಷನಲ್ ಕಮ್ಯುನಿಕೇಟಿವ್ ಅಪ್ರೋಚ್. ಯಾಕಾಗುತ್ತೆ ಅನ್ನುವಂಥ ಒಂದು ಸೊಲ್ಯೂಷನ್ ಕೂಡ ಇದೆ. ಸೊ ನೋಡಿ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ CLT, ಆರ್ ಇದಕ್ಕೆ ಏನಂತಾರೆ? ದ ಫಂಕ್ಷನಲ್ ಕಮ್ಯುನಿಕೇಟಿವ್ ಅಪ್ರೋಚ್ ಅಂತಾರೆ. ಒಂದು ವೇಳೆ ಫಂಕ್ಷನಲ್ ಇಲ್ಲದೆ ಜಸ್ಟ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT ಅಂತ ಇತ್ತು ಅಂದರೆ ನೀವು ಅದನ್ನು ಆಪ್ಷನನ್ನು ಚೂಸ್ ಮಾಡಬೇಕು. ಅಂದರೆ ಈಗ ನಾವು ಹೆಚ್ಚಾಗಿ ಮಗುವಿಗೇನು LSRW ಅಂತಂದರೆ ಲ್ಯಾಂಗ್ವೇಜ್ ಯೂಸೇಜ್ ಮೇಲೆ, ಈ ಎಲ್ಲ ಕೌಶಲ್ಯಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಸೊ ಈ ಒಂದು ಮೆಥಡನ್ನು ಈಗ ಪ್ರೆಸೆಂಟ್ ಒಂದು ಸ್ಕೂಲ್ ಕರಿಕ್ಯುಲಮಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇನ್ನು ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, ಇನ್ ಸೆಲೆಕ್ಟಿಂಗ್ ಮಟೀರಿಯಲ್ಸ್ ಇಟ್ ಈಸ್ ನೆಸಸರಿ ದ್ಯಾಟ್ ದ ಟೀಚರ್ ಯೂಸ್ ದ ಅಪ್ರಾಪ್ರಿಯೇಟ್ ಮಟೀರಿಯಲ್ಸ್ ಫಾರ್ ದ ಏಜ್, ಇಂಟೆಲಿಜೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್ಸ್. ಅಂದರೆ ನಾವು ಮಟೀರಿಯಲ್ಸ್ಗಳನ್ನು, ಬೋಧನಾ ವಿಧಾನಗಳನ್ನು ಒಂದು ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಆ ಮಟೀರಿಯಲ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದು ನೆಸಸರಿ ಇದೆ ಅಂದರೆ ಅಪ್ರಾಪ್ರಿಯೇಟ್ ಮಟೀರಿಯಲ್ಸ್ ಫಾರ್ ದ ಏಜ್ ಅಂದರೆ ಅವರ ವಯಸ್ಸಿಗೆ ತಕ್ಕ ಹಾಗೆ, ಅವರ ಬುದ್ಧಿಮಟ್ಟಕ್ಕೆ ತಕ್ಕ ಹಾಗೆ, ಹಾಗೆ ಮಗುವಿನ ಒಂದು ಎಕ್ಸ್ಪೀರಿಯನ್ಸ್ ತಕ್ಕ ಹಾಗೆ ನಾವು ಏನು ಮಾಡಬೇಕಾಗುತ್ತೆ? ಮಟೀರಿಯಲ್ಸ್ನ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದರೆ ಈ ಒಂದು ಸೆಂಟೆನ್ಸ್, ಈ ಒಂದು ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಕೇಳಿದ್ದಾರೆ. ಸೊ ಇದೇನಾಗುತ್ತೆ? ಸರಿ ಆಗುತ್ತೆ, ಹೌದಲ್ವಾ? ನಾವು ಏನೇ ಒಂದು ಬೋಧನಾ ವಿಧಾನ, ಒಂದು ಏನು ಸಾಮಗ್ರಿಗಳನ್ನು ಬಳಸಿ ಮಗುವಿಗೆ ಕಲಿಸಬೇಕು ಅಂತಂದರೆ ಒಂದು ನಾವು ಏಜನ್ನು ನೋಡಬೇಕು. ಈಗ ಚಿಕ್ಕ ಮಕ್ಕಳಿಗೆ ದೊಡ್ಡ ಮಟ್ಟದ ಒಂದು ತಿಳಿದೇ ಇರುವಂತಹ ಒಂದು ಮಟೀರಿಯಲ್ಸ್ಗಳನ್ನ, ವಿಧಾನಗಳನ್ನ ಉಪಯೋಗಿಸಿ ಹೇಳಿದರೆ ಅರ್ಥ ಆಗುತ್ತಾ? ಇಲ್ಲ ಅಲ್ವಾ? ಸೊ ನಾವು ಏಜನ್ನು ತೆಗೆದುಕೊಳ್ಬೇಕಾಗುತ್ತೆ. ಮಗುವಿನ ಏಜು, ಆಮೇಲೆ ಅವರ ಬುದ್ಧಿಮಟ್ಟ, ಹಾಗೆ ಮಗು ಒಂದು ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್, ಮಗುವಿಗೆ ಅದು ಪ್ರೀವಿಯಸ್ ಆಗಿ ಗೊತ್ತಿರಬೇಕು, ಅದರ ಬಗ್ಗೆ ತಿಳ್ಕೊಂಡಿರಬೇಕು. ಅದನ್ನೆಲ್ಲ ನೋಡಿ ನಾವು ಒಂದು ಮಟೀರಿಯಲ್ಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇಲ್ಲಿ ನೋಡಿ, ಇಲ್ಲಿದೆ ಎಸ್ ಇಟ್ಸ್ ಟ್ರೂ, ಮಟೀರಿಯಲ್ ಶುಡ್ ಬಿ ಸೆಲೆಕ್ಟೆಡ್ ಅಕಾರ್ಡಿಂಗ್ ಟು ಏಜ್, ಇಂಟೆಲಿಜೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಲರ್ನರ್. ಇನ್ನು ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್, ಮಟೀರಿಯಲ್ ದ್ಯಾಟ್ ಕೀಪ್ ಲರ್ನರ್ಸ್ ಇನ್ಫಾರ್ಮ್ಡ್ ಅಬೌಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ವರ್ಲ್ಡ್ ಆರ್. ಅಂದರೆ ಜಗತ್ತಿನಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ಕಲಿಯುವವರಿಗೆ ಮಾಹಿತಿ ನೀಡುವಂತಹ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಅಥೆಂಟಿಕ್ ಮಟೀರಿಯಲ್ ಆಗುತ್ತೆ. ಅಥೆಂಟಿಕ್ ಮಟೀರಿಯಲ್ ಅಂದರೆ ವಿಶ್ವಾಸಾರ್ಹ ವಸ್ತು, ಹಾಗೆ ಅಧಿಕೃತ ವಸ್ತು ಅಂತ ಕರೀತಾರೆ. ಉದಾಹರಣೆಗೆ ನ್ಯೂಸ್ ಪೇಪರ್ ನಮಗೆ ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನುವಂತಹ ಒಂದು ಕುರಿತು ಮಾಹಿತಿಯನ್ನು ಲರ್ನರ್ಸ್ಗೆ ತಿಳಿಸ್ತದೆ ಅಲ್ವಾ? ಸೊ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅಥೆಂಟಿಕ್ ಮಟೀರಿಯಲ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ಅದರ ಒಂದು ಸೊಲ್ಯೂಷನ್ ಇದೆ. ಸೊ ನೀವು ಪಾಸ್ ಮಾಡ್ಕೊಂಡು ಇದನ್ನು ಓದ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ.
ಕ್ವಶನ್, ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್. ಈಗಾಗಲೇ ನಾನು ತರಗತಿಯನ್ನು ಹೇಳಬೇಕಾದ್ರೆ ನಿಮಗೆ ಇದರ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೀನಿ. ಡೈರೆಕ್ಟ್ ಮೆಥಡ್ ಈಸ್ ಆಲ್ಸೋ ನೋನ್ ಆ್ಯಸ್ ನ್ಯಾಚುರಲ್ ಮೆಥಡ್ ಆ್ಯಂಡ್ ಆಲ್ಸೋ ನೋನ್ ಆ್ಯಸ್ ಫೊನೆಟಿಕಲ್ ಮೆಥಡ್ ಆ್ಯಂಡ್ ಆಲ್ಸೋ ನೋನ್ ಆ್ಯಸ್ ರಿಫಾರ್ಮ್ ಮೆಥಡ್ ಆ್ಯಂಡ್ ಆಲ್ಸೋ ನೋನ್ ಆ್ಯಸ್ ಆ್ಯಂಟಿ ಗ್ರಾಮ್ಯಾಟಿಕಲ್ ಮೆಥಡ್. ಈ 4 ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಮೆಥಡ್ಗೆ ಇನ್ನೇನಂತಾರೆ? ನ್ಯಾಚುರಲ್ ಮೆಥಡ್, ಫೊನೆಟಿಕಲ್ ಮೆಥಡ್, ಆ್ಯಂಟಿ ಗ್ರಾಮ್ಯಾಟಿಕಲ್ ಮೆಥಡ್ ಮತ್ತು ರಿಫಾರ್ಮ್ ಮೆಥಡ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್, ರಿಯಾಲಿಯಾ ಇನ್ ಲ್ಯಾಂಗ್ವೇಜ್ ಟರ್ಮ್ಸ್ ರೆಫರ್ಸ್ ಟು. ಭಾಷೆಯ ಪರಿಭಾಷೆಯಲ್ಲಿ ರಿಯಾಲಿಯಾ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಸೊ ರಿಯಾಲಿಯಾ ಅಂತಂದರೆ ರಿಯಲ್ ಆಬ್ಜೆಕ್ಟ್ಸ್ ಆಗುತ್ತೆ. ರಿಯಲ್ ಆಬ್ಜೆಕ್ಟ್ಸ್ ಅಂದರೆ ಏನು? ನೈಜವಾದಂತಹ ವಸ್ತುಗಳು. ಅಂದರೆ ನೈಜ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ನೈಜವಾದಂತಹ ವಸ್ತುಗಳನ್ನು ಬಳಸಿ ಮಕ್ಕಳಿಗೆ ಪಾಠವನ್ನು ಬೋಧನೆಯನ್ನು ಮಾಡುವುದರಿಂದ ಅವರಲ್ಲಿ ಏನತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಹಾಗೆ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಇಲ್ಲದರ ಸೊಲ್ಯೂಷನ್ ಇದೆ, ನೀವು ನೋಡ್ಬೋದು. ಈಗ 7th ಕ್ವಶನ್, ವಾಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಆಫ್ CLT ಅಪ್ರೋಚ್. CLT ಅಂತಂದ್ರೇನು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಇದರ ಒಂದು ಮೇನ್ ಅಪ್ರೋಚ್ ಏನಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇದೆಲ್ಲ, ಅಥೆಂಟಿಕ್ ಆ್ಯಂಡ್ ಮೀನಿಂಗ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಬಂತು ಅಂದರೆ ಇದೇ ನಮ್ಮ ಉತ್ತರ ಆಗುತ್ತೆ. ಯಾಕಂದರೆ CLTಯಲ್ಲಿ ನಾವು ಸಂವಹನಕ್ಕೆ ತುಂಬ ಒತ್ತನ್ನು ಕೊಡ್ತೀವಿ, ಹೌದಲ್ವಾ? ಸೊ ಬಿ ಈಸ್ ದ ರೈಟ್ ಆನ್ಸರ್. ಇದು ರಿವಿಷನ್ ಆಗಿದೆ. ಸೊ ಹೀಗಾಗಿ ನಾನು ಫಾಸ್ಟಾಗಿ ಹೇಳ್ತೀನಿ, ನೀವು ಪಾಸ್ ಮಾಡ್ಕೊಂಡು ಈ ಸೊಲ್ಯೂಷನನ್ನು ಓದ್ಕೋಬೋದು. ಈಗ 8th ಕ್ವಶನ್, ಡಿಡಕ್ಟಿವ್ ರೀಸನಿಂಗ್ ಇನ್ವಾಲ್ವ್ಸ್. ಡಿಡಕ್ಟಿವ್ ಅಂದರೆ ಏನು? ನಿಗಮನ ಪದ್ಧತಿ. ಸೊ ನಿಗಮನ ಪದ್ಧತಿ ಒಂದು ಒಳಪಟ್ಟಿದ್ದಂತಹ ಆಪ್ಷನ್ ಯಾವುದು ಅಂತ ಕೇಳಿದರೆ. ಸೊ ಇಲ್ಲಿ ಆಪ್ಷನ್ ಬಿ ಇದೆ ನೋಡಿ, ಏನು ಕೊಟ್ಟಿದ್ದಾರೆ? ಜನರಲ್ ಅಂತಂದ್ರೆ ಏನು? ಸಾಮಾನ್ಯವಾದಂತಹ ಒಂದು ತತ್ವವನ್ನು ಹೇಳಿ ಪರ್ಟಿಕ್ಯುಲರ್ ಉದಾಹರಣೆಗಳತ್ತ ನಾವು ಹೋಗುವುದು ಡಿಡಕ್ಟಿವ್ ರೀಸನಿಂಗ್ ಆಗುತ್ತೆ. ಇಲ್ಲಿ ಅದರ ಸೊಲ್ಯೂಷನ್ ಇದೆ. ಇನ್ನು 9th ಕ್ವಶನ್, ಬೈಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಯೂಸಸ್ ವಿಚ್ 2 ಲ್ಯಾಂಗ್ವೇಜಸ್. ಬೈಲಿಂಗ್ವಲ್ ಮೆಥಡಲ್ಲಿ ಯಾವ ಒಂದು 2 ಭಾಷೆಗಳನ್ನು ನಾವು ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ, ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್. ನಾವು ಬೈಲಿಂಗ್ವಲ್, ಬಾಯ್ ಅಂತಂದ್ರೇನು? 2, ಹೌದಲ್ವಾ? ಸೊ ಆ 2 ಅಂತಂದರೆ 2 ಭಾಷೆನ, ಒಂದು ನಮ್ಮ ಮಾತೃಭಾಷೆನ, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜನ್ನು ನಾವು ಉಪಯೋಗಿಸ್ತೀವಿ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಇದು ಪಾಸ್ ಮಾಡ್ಕೊಂಡು ನೀವು ಓದ್ಕೊಳ್ಳಿ. 10th ಕ್ವಶನ್, ದ ಸ್ಟ್ರಕ್ಚರಲ್ ಅಪ್ರೋಚ್ ಯೂಸಸ್. ಸ್ಟ್ರಕ್ಚರಲ್ ಅಪ್ರೋಚಲ್ಲಿ ಯಾವುದನ್ನು ನಾವು ಬಳಸ್ತೀವಿ ಅಂತ ಕೇಳಿದ್ದಾರೆ. ತುಂಬಾ ಈಸಿ ಇದೆ. ಸ್ಟ್ರಕ್ಚರಲ್ ಅಪ್ರೋಚ್ ಬಂತಂದರೆ ಸೇಮ್ ಇದೇ ಆಪ್ಷನನ್ನು ಕೊಡ್ತಾರೆ, ಇದನ್ನು ಬಿಟ್ಟು ಬೇರೆ ಆಪ್ಷನ್ ಇರೋದೇ ಇಲ್ಲ. ಮತ್ತು ಕೇಳಿದರೆ ಇದೇ ಕ್ವಶನೇ ಸ್ಟ್ರಕ್ಚರಲ್ ಅಪ್ರೋಚ್ ಮೇಲೆ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಸೆಲೆಕ್ಷನ್ ಆ್ಯಂಡ್ ಗ್ರೇಡಿಂಗ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈ 2 ಪದಗಳನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಉತ್ತರವನ್ನು ಹಾಕ್ಬೋದು. ಇಲ್ಲಿ ಆ ಸ್ಟ್ರಕ್ಚರಲ್ ಅಪ್ರೋಚ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ನೀವು ಓದ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 11th ಕ್ವಶನ್, ಸ್ಟೂಡೆಂಟ್ ಲಿಸನ್ ಟು ಅ ಡೈಲಾಗ್ ಬಿಟ್ವೀನ್ ಅ ಟ್ಯಾಕ್ಸಿ ಡ್ರೈವರ್ ಆ್ಯಂಡ್ ಅ ಪ್ಯಾಸೆಂಜರ್. ದೇ ಫಿಲ್ ಇನ್ ಗ್ಯಾಪ್ಸ್ ಆ್ಯಂಡ್ ದೆನ್ ಪ್ರಾಕ್ಟೀಸ್ ಅ ಡೈಲಾಗ್ ವಿತ್ ಅ ಪಾರ್ಟ್ನರ್. ಟುಮಾರೋ ದೇ ವಿಲ್ ಗೋ ಔಟ್ಸೈಡ್ ಆ್ಯಂಡ್ ಪ್ರಾಕ್ಟೀಸ್ ಆಸ್ಕಿಂಗ್ ಫಾರ್ ಡೈರೆಕ್ಷನ್. ದಿಸ್ ಮೆಥಡ್ ಇಸ್. ಇಲ್ಲಿ ಏನು ನಡೀತಾ ಇದೆ? ಡೈಲಾಗ್ ಅಂದರೆ ಏನು? ಇದು ಎಲ್ಲಿ ಬರುತ್ತೆ? ಕಮ್ಯುನಿಕೇಟಿವಲ್ಲೇ ಬರುತ್ತಲ್ವಾ? ಸೊ ಆಪ್ಷನ್ ಸೆಕೆಂಡ್ ಇದೆ ನೋಡಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಟ್ಯಾಕ್ಸಿ ಡ್ರೈವರ್ ಮತ್ತು ಪ್ಯಾಸೆಂಜರ್ ನಡುವೆ ನಡೆಯುವಂತಹ ಒಂದು ಡೈಲಾಗನ್ನು ಕೇಳಿಸ್ಕೊಂಡು ಅವರು ಕೂಡ ತಮ್ಮ ಪಾರ್ಟ್ನರ್ ಜೊತೆ ಏನು ಮಾಡ್ತಿದ್ದಾರೆ? ಪ್ರಾಕ್ಟೀಸನ್ನು ಮಾಡ್ತಿದ್ದಾರೆ. ಸೊ ಡೈಲಾಗ್ ಅಂದರೆ ಕಮ್ಯುನಿಕೇಟಿವ್. ಸೊ ಕಮ್ಯುನಿಕೇಟಿವ್ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ಇದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು 12th ಕ್ವಶನ್ಗೆ ಹೋಗೋಣ. 12th question, the teacher only uses English but the students can use English or their first language. The teacher does not correct mistakes when his students speak English. Students can start speaking English when they are ready. This method is called. ಅಂದರೆ ಟೀಚರ್ ಇಲ್ಲಿ ಇಂಗ್ಲೀಷನ್ನು ಮಾತನಾಡ್ತಾರೆ, ಮಕ್ಕಳು ಇಲ್ಲಿ ಇಂಗ್ಲೀಷನ್ನು ಮಾತನಾಡಬಹುದು ಅಥವಾ ಅವರ ಒಂದು ಫಸ್ಟ್ ಲ್ಯಾಂಗ್ವೇಜನ್ನು ಕೂಡ ಮಾತನಾಡ್ಬೋದು. ಮತ್ತು ಇಲ್ಲಿ ಟೀಚರ್ ಯಾವುದೇ ರೀತಿ ಒಂದು ಮಿಸ್ಟೇಕ್ಸ್ಗಳನ್ನು ಕರೆಕ್ಟ್ ಮಾಡುವಂತಿಲ್ಲ. ಮಗುವಿಗೆ ಏನು ನ್ಯಾಚುರಲ್ ಆಗಿ ತನಗೆ ಯಾವಾಗ ಬೇಕೋ ತಾನು ಯಾವಾಗ ಆಗುತ್ತೋ ಆಗ ಇಂಗ್ಲೀಷನ್ನು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾದರೆ ಈ ಒಂದು ಮೆಥಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಏನತ್ತೆ? ನ್ಯಾಚುರಲ್ ಮೆಥಡ್. ನಾವು ಕ್ಲಾಸ್ನಲ್ಲಿ ಕೇಳಿದ್ದೀವಿ, ನ್ಯಾಚುರಲ್ ಮೆಥಡ್ ಬಗ್ಗೆ ಓದಿದ್ದೀವಿ, ಹೌದಲ್ವಾ? ಸೊ ಈ ನ್ಯಾಚುರಲ್ ಮೆಥಡನ್ನು ಡೆವಲಪ್ ಮಾಡಿದವರು ಯಾರು? ಕ್ರಷನ್ ಮತ್ತು ಟೆರಲ್. ನೆನ್ಪಿಟ್ಕೊಳ್ಳಿ, ಯಾವಾಗ? 1970ಯಲ್ಲಿ. ಸೊ ಈ ಒಂದು ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ನ ನೀವೇ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 13th question, the students learn patterns of the language by repeating model sentences that the teacher provides.
ದೇ ಮೆಮೊರೈಸ್ ಸೆಟ್ ಫ್ರೇಸಸ್ ಆ್ಯಂಡ್ ರಿಸೀವ್ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಫ್ರಾಮ್ ದೇರ್ ಟೀಚರ್ ವೆನ್ ದೇ ಪರ್ಫಾರ್ಮ್ ಡ್ರಿಲ್ಸ್ ಕರೆಕ್ಟ್ಲಿ. ದಿಸ್ ಅಪ್ರೋಚ್ ಈಸ್ ಅಂದರೆ ಇಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಕೆಲವು ಮಾದರಿಗಳನ್ನು ಕಲಿಸ್ತಾ ಇದ್ದಾರೆ, ವಾಕ್ಯಗಳನ್ನು ಕಲಿಸ್ತಾ ಇದ್ದಾರೆ. ಸೊ ಮಕ್ಕಳು ಕೂಡ ಅವರು ಹೇಳಿದ ಹಾಗೆ ಆ ಮಾದರಿಗಳನ್ನು ಏನು ಮಾಡ್ತಾ ಇದ್ದಾರೆ, ಪುನರಾವರ್ತಿಸ್ತಾ ಇದ್ದಾರೆ. ಹಾಗೆ ಒಂದು ಆ ವಾಕ್ಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ತಾ ಇದ್ದಾರೆ. ಅವರು ಈ ರೀತಿ ಸರಿ ಮಾಡಿದಾಗ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಅಂತಂದರೆ ಧನಾತ್ಮಕವಾದ ಒಂದು ಬಲವರ್ಧನೆಯನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾದರೆ ಈ ಒಂದು ಅಪ್ರೋಚ್ ಯಾವುದು ಅಂತ ಕೇಳಿದ್ದಾರೆ. ಶಿಕ್ಷಕರು ಮಾಡಿದ ಹಾಗೆ ಮಾಡೋದು, ಆಮೇಲೆ ಮೆಮೊರೈಸ್ ಮಾಡ್ಕೊಳ್ಳೋದು, ಹಾಗೆ ಈ ರಿಎನ್ಫೋರ್ಸ್ಮೆಂಟು ಇದೆಲ್ಲ ಎಲ್ಲಿ ಬರುತ್ತೆ, ಆಡಿಯೋ ಲಿಂಗ್ವಲ್ ಅಪ್ರೋಚಲ್ಲಿ ಬರುತ್ತೆ. ಸೊ ಬಿ ಈಸ್ ದ ರೈಟ್ ಆನ್ಸರ್. ಸೊ ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 14th question. The teacher says command and acts them out. The students try to perform the action. The teacher repeat by saying the command without acting it out. The student respond. The roles ಆರ್ ದೆನ್ ರಿವರ್ಸ್ಡ್. ದಿಸ್ ಅಪ್ರೋಚ್ ಇಸ್ ಅಂದರೆ ಶಿಕ್ಷಕರು ಯಾವ ರೀತಿ ಹೇಳ್ತಾರೆ, ಹೇಗೆ ಆ್ಯಕ್ಟ್ ಮಾಡಲಿಕ್ಕೆ ಹೇಳ್ತಾರೆ, ಸೊ ಅದೇ ರೀತಿ ಮಕ್ಕಳು ಕೂಡ ಇಲ್ಲಿ ಪರ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಸೊ ಇದು ಯಾವುದಾಗುತ್ತೆ, ಆಪ್ಷನ್ ಸಿ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ಕಂಪ್ಲೀಟ್ ವಿವರಣೆಯನ್ನು ನೀಡಿದ್ದೀನಿ. TPR ಅಂತ ಕೂಡ ನಿಮಗೆ ಕೊಡಬಹುದು. ಅದನ್ನು ವಿಸ್ತೃತ ರೂಪ ಏನು ಅಂತ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಇಲ್ಲಿ ಏನು ಮಾಡ್ತಾರೆ, ಶಿಕ್ಷಕರು ಹೇಳಿದ ಹಾಗೆ ಮಕ್ಕಳು ಕೂಡ ಏನು ಮಾಡ್ತಾರೆ, ಫಿಸಿಕಲ್ಲಾಗಿ ಆ ಒಂದು ತರಗತಿಯಲ್ಲಿ ಅವರು ಭಾಗವನ್ನು ವಹಿಸ್ತಾರೆ. ಇಲ್ಲಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇದೆ, ನೀವು ನೋಡ್ಬೋದು. ಈಗ 15th ಕ್ವಶನ್. ದ ಟ್ರೆಡಿಷನಲ್ ಮೆಥಡ್ ಆರ್ ಕ್ಲಾಸಿಕಲ್ ಮೆಥಡ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಈಸ್. ಇದು ವೆರಿ ಇಂಪಾರ್ಟೆಂಟ್ ಇದೆ, ಕೇಳ್ಬೋದು ನಮಗೆ ಟೈಟಲ್ಲಿ. ಟ್ರೆಡಿಷನಲ್ ಮೆಥಡ್ ಯಾವುದು ಅಂದರೆ ಆಪ್ಷನ್ ಸಿ, grammar translation method. Grammar translation method is also known as traditional method and also known as classical method. So C is the right answer. ಈ ಒಂದು ಪ್ರಶ್ನೆ ಥರ್ಡ್ ಸೀರೀಸ್ನಲ್ಲಿ ನಾನು ನಾಟ್ ನೋಡಲ್ದೆ ಗಡಿಬಿಡಿಯಲ್ಲಿ ಏನು ಮಾಡಿದ್ದೀನಿ, ತಪ್ಪಾದ ಉತ್ತರವನ್ನು ಹೇಳಿದ್ದೀನಿ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿಸ್. ಸೊ ಈಗ ಒಂದು ಸರಿಯಾದ ಉತ್ತರವನ್ನು ನೋಡೋಣ. ಅವತ್ತಿನಿಂದ ನಾನು ಏನು ಸಿರೀಸನ್ನು ಮಾಡಿದ್ದೆ ಅಲ್ವಾ, ಆ ಸಿರೀಸಲ್ಲಿ ಹೇಳಬೇಕು ಅಂದರೂ ಕೂಡ ನನಗೆ ನೆನಪೇ ಆಗಿರಲಿಲ್ಲ. ಸೊ ಈ ಸಿರೀಸ್ನಲ್ಲಿ ಅದರ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಎಷ್ಟೇ ನಾವು ಎಚ್ಚರಿಕೆಯಿಂದ ಇದ್ದರೂ ಕೂಡ ಈ ನಾಟ್ ಅನ್ನೋದು ಬಂದಾಗ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ಹೀಗಾಗಿ ನಾನು ಪ್ರತಿ ಸೆಷನಲ್ಲಿ ನಿಮಗೆ ಹೇಳ್ತಾ ಇರ್ತೀನಿ, ನಾಟನ್ನು ನೋಡಿ, ಸೊ ನಾಟನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ. ಆದರೂ ಕೂಡ ನಿಮಗೆ ನಾನು ಹೇಳ್ತೀನಿ, ಆದರೆ ನಾನೇ ತಪ್ಪು ಮಾಡಿದ್ದೀನಿ ನೋಡಿ. ಸೊ ಈ ರೀತಿ ತಪ್ಪು ಆಗುತ್ತೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಈ ನಾಟು ವ್ಯತಿರಿಕ್ತವಾದದ್ದು, ಅಕ್ಸೆಪ್ಟು, ಈ ರೀತಿ ಏನು ಬಂದಿರ್ತಲ್ಲ, ನೀವು ಸ್ವಲ್ಪ ಅಲ್ಲೇ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಈಗ ನಿಮಗೆ ಒಂದು ಅನುಭವ ಆಯಿತು ಅಂತ ತಿಳ್ಕೊತೀನಿ. ಈ ನಾಟ್ ಅನ್ನೋದನ್ನು ನೋಡಲ್ದೇ ಇದ್ದಾಗ ಯಾವ ರೀತಿ ನಮ್ಮ ಉತ್ತರ ತಪ್ಪಾಗುತ್ತೆ ಅನ್ನೋದು ಗೊತ್ತಾಯ್ತಲ್ವ. ಸೊ ಇದನ್ನು ನೆನಪು ಮಾಡ್ಕೊಂಡ್ಬಿಡಿ ನೀವು. ನಾನೇನು ತಪ್ಪು ಮಾಡಿದ್ದೀನಿ ಅಲ್ವಾ, ಈ ನಾಟದು ಬಂದಾಗ ನನ್ನನ್ನು ನೆನಪು ಮಾಡ್ಕೊಂಡ್ಬಿಡಿ. ನಿಮಗೆ ನಾಟ್ ಅನ್ನೋದು ಮರೆತು ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಈಗ ಇದಕ್ಕೆ ಸರಿ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಬೌಟ್ ದ ಬೈಲಿಂಗ್ವಲ್ ಮೆಥಡ್. ಅಂದರೆ ಬೈಲಿಂಗ್ವಲ್ ಮೆಥಡ್ದ ಒಂದು ಸ್ಟೇಟ್ಮೆಂಟ್ ಯಾವುದು ಅಲ್ಲ, ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಯಾವುದು ಆ ಉತ್ತರ ಅಂತ ನೋಡೋಣ. ಇಟ್ ಇನ್ವಾಲ್ವ್ ಸ್ಯಾಂಡ್ವಿಚ್ ಟೆಕ್ನಿಕ್. ಎಸ್, ಇದು ಸ್ಯಾಂಡ್ವಿಚ್ ಟೆಕ್ನಿಕನ್ನು ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಇಟ್ ವಾಸ್ ಡೆವಲಪ್ಡ್ ಬೈ H.E. ಪಾಮರ್. ಯಾರು ಇದರ ಡೆವಲಪ್ಡ್ ಹೇಳಿದ್ದೀರಲ್ವ, ಆ ಒಂದು ತರಗತಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದೀರಾ. ಯಾರು ಹಾಗಾದರೆ C.J. ಡಾಡ್ಸನ್ ಅವರು ಈ ಬೈಲಿಂಗ್ವಲ್ ಮೆಥಡ್ನ ಡೆವಲಪರ್. ಇಟ್ ಗಿವ್ಸ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಎಸ್, ಇದು ಮದರ್ ಟಂಗ್ ಮಾತೃಭಾಷೆಗೂ ಮತ್ತು ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ಗೂ ಕೂಡ ಸಮನಾದಂತಹ ಒಂದು ಈಕ್ವಲ್ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಡಿ ಆಪ್ಷನ್, ಇಟ್ ಪುಟ್ಸ್ ಎಂಫಸಿಸ್ ಆನ್ ಫ್ಲೂಯೆನ್ಸಿ ಆ್ಯಂಡ್ ಅಕ್ಯುರೆಸಿ. ಇದು ಫ್ಲೂಯೆನ್ಸಿ ಅಂತಂದರೆ ಏನು, ಯಾವುದೇ ರೀತಿ ಭಯ ಅಡೆತಡೆ ಇಲ್ಲದೆ ನಿರರ್ಗಳವಾಗಿ ಮಾತನಾಡೋದು. ಈ ರೀತಿ ಫ್ಲೂಯೆನ್ಸಿಗೆ ಮತ್ತು ಅಕ್ಯುರೇಟಾಗಿ ಮಾತನಾಡಲಿಕ್ಕೆ ಇದು ಒಂದು ಫೋಕಸನ್ನು ಮಾಡುತ್ತೆ. ಸೊ ಎ ಒಂದು ರೈಟ್ ಇದೆ, ಸಿ ಕೂಡ ರೈಟ್ ಇದೆ, ಡಿ ಕೂಡ ರೈಟ್ ಇದೆ. ಇವು ಮೂರು ಕೂಡ ಬೈಲಿಂಗ್ವಲ್ ಮೆಥಡ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ತವೆ. ಆದರೆ ಆಪ್ಷನ್ ಬಿ ಇದು ಆಗಲ್ಲ. ಸೊ ಹೀಗಾಗಿ ನಮ್ಮ ಉತ್ತರ ಇಲ್ಲಿ ಏನಾಯಿತು, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆಯಿತು. ಸೊ ಈ ಒಂದು ಪ್ರಶ್ನೆನ ತಿದ್ಕೊಳ್ಳಿ. ಮತ್ತು ಈ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ವೆರಿ ಇಂಪಾರ್ಟೆಂಟ್ ಇದೆ. ಪ್ಲೀಸ್ ಇದನ್ನು ನೀವು ನೋಡಲೇಬೇಕು. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದರೆ ಓದ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಆಲ್ರೆಡಿ ನಾನು ಕ್ಲಾಸಸನ್ನು ಮಾಡಿದ್ದೀನಿ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಮೇಲೆ ವಿತ್ ಕ್ವಶನ್ ಆನ್ಸರ್ ಮೂಲಕ ನಾನು ಏನು ಮಾಡಿದ್ದೀನಿ, ಚರ್ಚಿಸಿದ್ದೀನಿ. ಅಷ್ಟೇ ಅಲ್ಲದೆ ಇವತ್ತು ಕೂಡ ಮತ್ತೆ ಅದೇ
ರೀತಿ ಎಕ್ಸ್ಟ್ರಾ ಕ್ವಶನ್ಸ್ನ ತೆಗೆದುಕೊಂಡು ಚರ್ಚಿಸ್ತಾ ಇದ್ದೀನಿ. ಸೊ ಹೀಗಾಗಿ ಆ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನಿಮಗೆ ಟೈಮ್ ಇರಲಿಲ್ಲ ಅಂತಂದರೆ ಸ್ಪೀಡನ್ನು ಫಾಸ್ಟ್ ಇಟ್ಕೊಂಡು ಎಲ್ಲ ತರಗತಿಗಳನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದೆ ಹಾಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸ್ವಲ್ಪ ಫಾಸ್ಟಾಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ, ಬಿಕಾಸ್ ತಿಳ್ಕೊಳ್ಬೇಕಾದಂತಹ ವಿಷಯ ಇನ್ನೂ ತುಂಬಾ ಇದೆ. ನೋಡೋಣ, ಸಮಯ ಸಿಕ್ಕಾಗ ನಾವೇನು ಮಾಡೋಣ, ಆ ಎಲ್ಲ ವಿಷಯಗಳನ್ನು ರಿವಿಷನ್ ಆಗಿ ತೆಗೆದುಕೊಳ್ಳೋಣ. ಸ್ವಲ್ಪ ಫಾಸ್ಟಾಗಿಯೇ ಏನು ಮಾಡೋಣ, ಕಲಿಯೋಣ. ಮತ್ತು ಇನ್ನೂ ರೀಡಿಂಗ್ ಸ್ಕಿಲ್ ಬಗ್ಗೆ ಹೇಳೋದಿದೆ. ಸೊ ಆ ಒಂದು ತರಗತಿ ನಾನು ತಪ್ಪದೆ ಮಾಡಿಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಇದೆ, ಬಿಕಾಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮೇಲೆ ನಮಗೆ 1 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಈ ಮೆಥಡ್ಸ್ ಮೇಲೆ ಕೂಡ. ಸೊ ಈ ಹಿಂದೆ ನಾನು ಮಾಡಿರುವಂಥ ಆ ತರಗತಿಗಳನ್ನು ಕೂಡ ನೋಡಿ, ವೆರಿ ಇಂಪಾರ್ಟೆಂಟ್ ಇವೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಸೊ ಈ ತರಗತಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.